टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಂಗಳೂರು ಹೊರವಲಯದಲ್ಲಿ ಮನೆಗಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಮಾದನಾಯಕನಹಳ್ಳಿಯಲ್ಲಿ ಕಳ್ಳರು ಉಂಡ ಮನೆಯನ್ನೇ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ. ಬೀರು ಖಾಲಿಯಾಗಿರುವ ಒಡವೆ ಬಾಕ್ಸ್ಗಳನ್ನು ತೋರಿಸುತ್ತಿರುವ ಇವರು ಶಂಭುಲಿಂಗ. ಉತ್ತರ ಕರ್ನಾಟಕದ ದಂಪತಿ ಕಳೆದ 10 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಹೋಟೆಲ್ ಇಟ್ಕೊಂಡು ಬದುಕು ಕಟ್ಟಿಕೊಂಡಿದ್ರು. 2 ವರ್ಷಗಳ ಹಿಂದಷ್ಟೇ ಚಿಕ್ಕಗೊಲ್ಲರಹಟ್ಟಿಯಲ್ಲಿ 2ನೇ ಹೋಟೆಲ್ ಶುರು ಮಾಡಿದ್ರು. ಗಂಡ ಹೆಂಡತಿ ಇಬ್ಬರು ಹೆಣ್ಣು ಮಕ್ಕಳು ಹೋಟೆಲ್ ನೋಡಿಕೊಳ್ತಿದ್ರು. ಪ್ರತಿದಿನ ಮನೆಗೆ ಬೀಗ ಹಾಕಿ ಕೀಯನ್ನ ಕಿಟಕಿ ಪಕ್ಕ ಇಟ್ಟು ಹೋಟೆಲ್ ಕೆಲಸಕ್ಕೆ ಹೋಗಿದ್ರು. ಇದನ್ನ ಅದ್ಯಾರು ನೋಡ್ಕೊಂಡಿದ್ರು? ಮನೆಯಲ್ಲಿ ಇಟ್ಟಿದ್ದ ಕಿವಿಯೋಲೆ, ನೆಕ್ಲೆಸ್, ಲಾಂಗ್ ಚೈನ್ ಸೇರಿ 12 ಲಕ್ಷ ಮೌಲ್ಯದ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿದ್ದಾರೆ. ಮೇ 12ರಿಂದ 15ನೇ ತಾರೀಕಿನೊಳಗಾಗಿ 10:30ರಿಂದ 11 ಗಂಟೆ ಸುಮಾರಲ್ಲೇ ಕಳುವಾಗಿರೋದು. ಟೈಮ್ ನೋಡಿಕೊಂಡು ಬೆಳಗ್ಗೆ 10:30ರಿಂದ 12 ಗಂಟೆ ಸುಮಾರು ಟೈಮಲ್ಲಿ ಸಂಶಯಾಸ್ಪದವಾಗಿ ಅಕ್ಕಪಕ್ಕದವರೇ ಮಾಡಿರೋವಂಥ ಸಂಶಯ ಬಂದಿದೆ. 120 ಗ್ರಾಮ್ ಬಂಗಾರ ಕಳುವಾಗಿರೋದು. ಅದು ಈಗಿನ ಅಂದಾಜು ಬೆಲೆ ಒಂದು 10ರಿಂದ 12 ಲಕ್ಷ ರೂಪಾಯಿ ಬೆಲೆ ಬಾಳ್ಬೋದು. ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮಾದನಾಯಕನಹಳ್ಳಿ ಸ್ಟೇಷನ್ಗೆ ಬಂದು ಎನ್ಕ್ವೈರಿ ಮಾಡ್ಕೊಂಡು ಮಾಜಾರ್ ಮಾಡ್ಕೊಂಡು ಹೋಗಿದ್ದಾರೆ. ಯಾವುದೇ ಲಾಕರ್ ಮುರಿದಿಲ್ಲ, ನಾಜೂಕಾಗಿ ಕಳ್ಳತನ ಮಾಡಿದ್ದಾರೆ. ಈ ಕುಟುಂಬದ ಬಗ್ಗೆ ಗೊತ್ತಿರೋರೇ ಇಲ್ಲ ಹೋಟೆಲ್ನಲ್ಲಿ ಕೆಲಸ ಮಾಡಿರೋರೇ ಕೃತ್ಯ ಎಸಗಿರುವ ಬಗ್ಗೆ ಶಂಕೆ ಇದೆ. ಈ ಸಂಬಂಧ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಡವೆನೇ ಮಾಡಿದ್ದೀವಿ ರೀ. ಮಕ್ಳ ಮದುವೆ ಐತಲ್ಲ, 2 ಹೆಣ್ಣು ಮಕ್ಳು ಇರೋದು. ಹೆಂಗೆ ಯಾರು ತಕೊಂಡಾರ ಅಂತಾನೆ ಗೊತ್ತಿಲ್ಲರಿ ಸರ್. ನಾವು ಕೆಲಸಕ್ಕೆ ಹೋದ ಟೈಮ್ನಾಗ ಚೈನು, ಕಿವಿ ಓಲೆ, ನಕ್ಲೇಸು, ಲಾಂಗ್ ಚೈನು ಅದಕ್ಕೆ ಆದಷ್ಟು ಬೇಗ ಹುಡಿ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. 2 ಮಕ್ಕಳಿಗೆ ಅಂತಾನೆ ಮಾಡಿಸಿದ್ದೀವಿ ರೀ. ಮಗಳು ಇಲ್ಲೇ ಮನೆಯಲ್ಲೇ ಇದ್ದಾಳ್ರಿ. ದೊಡ್ಡ ಮಗಳು ಮನೆಯಲ್ಲೇ ಇರೋದ್ರಿಂದ ಮನೆಯಲ್ಲೇ ಇತ್ತು ರೀ ಒಡವೆ. ಹೊಟ್ಟೆ ಬಟ್ಟೆ ಕಟ್ಟಿ ಹೆಣ್ಮಕ್ಕಳ ಮದುವೆಗೆಂದು ಮಾಡಿಸಿಟ್ಟಿದ್ದ ಚಿನ್ನಾಭರಣ ಕಳೆದುಕೊಂಡಿರುವ ದಂಪತಿ ದಿಕ್ಕೆಟ್ಟು ಕೂತಿದ್ದಾರೆ. ಕಳುವಾಗಿರುವ ಚಿನ್ನಾಭರಣ ಸಿಕ್ಕರೆ ಸಾಕಪ್ಪ ಅಂತ ಬೇಡಿಕೊಳ್ತಿದ್ದಾರೆ. ಮಂಜುನಾಥ್, TV9, ನೆಲಮಂಗಲ.